ಹಾಂ ನೀತು ಹೇಳು. ಹಾಂ ಈಗಷ್ಟೇ ನಾನು ಕೆಲಸನ ಮುಗಿಸಿ ಹೊರಟೆ. ನೋಡು, ಇದು ಹಳ್ಳಿ ಆಸ್ಪತ್ರೆ. ತುಂಬ ಜನ ರೋಗಿಗಳಿರ್ತಾರೆ, ತುಂಬ ಜನ ಇರ್ತಾರಮ್ಮ. ಅದಾದಮೇಲೆ ಡಾಕ್ಟರ್ಸ್ನ ಮೀಟ್ ಮಾಡಬೇಕು, ಔಷಧಿಗಳ ವ್ಯವಸ್ಥೆ ಮಾಡಬೇಕು. ಇದನ್ನು ಮಾಡೋ ಅಷ್ಟರಲ್ಲಿ ಲೇಟ್ ಆಗುತ್ತೆ. ಹಾಂ, ಯು ನೋ ರೈಟ್ ಹೌ ಪರ್ಫೆಕ್ಟ್ ಐ ಆಮ್. ಸೊ ಹಾಂ ಇಲ್ಲಿ ಸಿಗುತ್ತೆ, ಬಸ್ಸು ಸಿಗುತ್ತೆ, 100% ಸಿಗುತ್ತಮ್ಮ. ಹಾಂ, ಇಲ್ಲಿ ಜನ ಕೂಡ ಓಡಾಡ್ತಾ ಇರ್ತಾರಲ್ಲ. ಹಾಂ, ಏನು? ಅಲ್ಲ, ನಿನ್ನ ತಲೆ ಕೆಟ್ಟು ಹೋಗಿದೆಯಾ ಹೇಗೆ ಅಂತ? ನಾನಿಲ್ಲಿ ಹಾಸ್ಪಿಟಲ್ನಲ್ಲೇ ಉಳ್ಕೋಬೇಕಾ? ನಿನ್ನ ಫೋನ್ ಇಡಮ್ಮ, ಬಾಯಿಗೆ ಬಂದಾಗ ಮಾತಾಡ್ತಾ ಇರ್ತೀಯ. ಹಾಂ, ಯಾರೂ ಇಲ್ಲ, ಡೋಂಟ್ ವರಿ, ಐ ವಿಲ್ ಕಮ್. ಹಾಂ, ಓಕೆ, ಸರಿ, ಬಾಯ್. ಆ್ಯಂಡ್ ಒನ್ ಥಿಂಗ್, ಟೇಕ್ ಕೇರ್, ಬಾಯ್. ಅಣ್ಣ, ಹಾಂ ಹೇಳಿ. ಅದು ಬಸ್ ಸ್ಟ್ಯಾಂಡ್ ಇಲ್ಲಿಂದ ಎಷ್ಟು ದೂರ ಇದೆ? ಅಲ್ಲೇ ಮುಂದೆ ಇದೆ. ನೀವು ಅಲ್ಲಿ ಹೋದ್ರೂ ಯಾವ ಪ್ರಯೋಜನವೂ ಇಲ್ಲ. ಆಕ್ಸಿಡೆಂಟ್ ಆಗಿದೆ. ಹಾಂ, ಅಲ್ಲ ಏನು ಹೇಳ್ತಿದ್ಯಪ್ಪ? ಆಕ್ಸಿಡೆಂಟ್ ಆಗಿದೆಯಾ? ಏನು ತಲೆ ಕೆಟ್ಟಿದ್ಯಾ? ಸರಿ, ಮುಂದೆ ಹೋಗಿ ನೋಡ್ತೀನಿ. ಸರ್ಗೆ ಎಷ್ಟು ಸಲ ಹೇಳಿದೆ ನನ್ನನ್ನು ಹಳ್ಳಿ ಆಸ್ಪತ್ರೆ ಕಳಿಸ್ಬೇಡಿ ಅಂತ. ಒಂದು ವೇಳೆ ನೀತು ಮಾತು ನಿಜ ಆಗಿ ಕೊನೆ ಬಸ್ಸು ಸಿಗದೆ ಹೋದರೆ ಆಗ ತುಂಬಾ ಕಷ್ಟ ಆಗುತ್ತೆ ನನಗೆ. ಒಂದು ಕೆಲಸ ಮಾಡ್ತೀನಿ, ಬಸ್ ಸ್ಟ್ಯಾಂಡಿಗೆ ಹೋಗ್ತೀನಿ. ತಾತ, ನಂಗೊಂದು ಟೀ ಕೊಡಿ. ಹಾಂ, ಟೀ ಬೇಕಾ ಕಾಫಿ ಬೇಕಾ? ಕೊಡಿ, ಕಾಫಿನೇ ಕೊಡಿ. ಹಾಂ ಸರಿ. ಹಾಂ ತಗೊಳ್ಳಿ ನಿಮ್ಮ ಕಾಫಿ. ಹಾಂ, ಥ್ಯಾಂಕ್ ಯು. ತಾತ, ಹಾಂ ಒಂದು ಸಿಗರೇಟ್ ಕೊಡ್ತೀರಾ? ಹಾಂ ಏನಪ್ಪ ತಗೋ. ಹಾಂ ತಾತ, ಹಾಂ ಇಲ್ಲಿ ಲಾಸ್ಟ್ ಬಸ್ಸು ಎಷ್ಟು ಗಂಟೆಗೆ ಬರುತ್ತೆ? ಓ ಲಾಸ್ಟ್ ಬಸ್ಸಾ? ಹಾಂ, ಲಾಸ್ಟ್ ಬಸ್ಸು 7:07 ಬರುತ್ತೆ. ಆದರೆ ಇವತ್ತು ಭಾನುವಾರ ಅಲ್ವಾ, ಬರುತ್ತೋ ಬರಲ್ವೋ ಹೇಳೋಕ್ಕಾಗಲ್ಲಪ್ಪ. ಬಸ್ಸು ತುಂಬ ಕಮ್ಮಿ ಈ ರೂಟ್ಗೆ. ಬೇಕು ಭಾನುವಾರ ಅಲ್ವಾ, ಅದಕ್ಕೆ. ಹಾಗಿದ್ರೆ ಇಲ್ಲಿಗೆ ಏನಕ್ಕೆ ಬಂದ್ರಿ? ಕೊಳ್ಳೇಗಾಲಕ್ಕೆ ಹೋಗ್ಬೇಕಿತ್ತು ತಾತ. ಕೊಳ್ಳೇಗಾಲಕ್ಕ? ಅದು ತುಂಬ ದೂರ ಇದೆಯಪ್ಪ, ತುಂಬ ದೂರ. ನನಗೆ ಗೊತ್ತಿರೋ ಥರ 2.5 ಗಂಟೆ ಮೇಲಾಗತ್ತೆ. ಆದರೆ ನೀನು ಇಲ್ಲಿಗೆ ಬಂದಿರೋ ಉದ್ದೇಶ ಅದನ್ನ ಹೇಳು. ನಾನಿಲ್ಲಿ ಲೊಕೇಶನ್ ನೋಡೋದಕ್ಕೆ ಅಂತ ಬಂದಿದ್ದೆ. ಲೊಕೇಶನ್ನ? ಓ, ಹಂಗಿದ್ರೆ ನಮ್ಮ ಊರಲ್ಲಿ ಎಲ್ಲ ಸುತ್ತಾಡೋದಕ್ಕೆ ಬಂದಿದ್ದೀರಾ ನೀವು? ಹೆಂಗನ್ನಿಸ್ತು ನಿಮಗೆ ನಮ್ಮೂರು? ಎಷ್ಟು ಸುಂದರವಾದ ಹಳ್ಳಿ ನಮ್ಮೂರು. ಚೆನ್ನಾಗಿದೆ ತಾತ. ಇಲ್ಲೆಲ್ಲ ಜಾಗ ತುಂಬಾ ಸುಂದರವಾಗಿದೆ ಇಲ್ಲಿ. ಹೌದಪ್ಪ, ತುಂಬಾ ಸುಂದರವಾದ ಹಳ್ಳಿ ನಮ್ದು. ಅದು ಸರಿ ತಾತ, ಇಲ್ಲಿ ಉಳ್ಕೊಳ್ಳೋದಿಕ್ಕೆ ಯಾವುದಾದ್ರೂ ಹೋಟೆಲ್ ಅಥವಾ ಲಾಡ್ಜ್ ಏನಾದರೂ ಸಿಗುತ್ತಾ? ಆ್ಯಕ್ಚುಲಿ ಅದು ರಾತ್ರಿ ಹೊತ್ತು ಉಳ್ಕೊಳ್ಳೋದಕ್ಕೆ ಜಾಗ ಏನಾದರೂ ಬೇಕಲ್ವಾ? ಹೋಟೆಲ್, ಲಾಡ್ಜ್? ನಮ್ಮೂರಲ್ಲಿ ಅದೆಲ್ಲ ಸಿಗೋದಿಲ್ಲಪ್ಪ. ಹೋಟೆಲ್ ಲಾಡ್ಜ್ ಎಲ್ಲ ಸಿಗೋದಿಲ್ಲ. ಆದರೆ ಪಕ್ಕದೂರಲ್ಲಿ ಒಂದು ಮದುವೆ ಚೌಟ್ರಿ ಇದೆ, ದೊಡ್ಡ ಚೌಟ್ರಿ. ಸ್ವಲ್ಪ ದೂರ ಇದೆ,
ಆದರೆ ನೀವು ಅಲ್ಲಿಗೆ ಹೋಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನಿಮ್ಗೆ ಅಲ್ಲಿ ಉಳ್ಕೊಳ್ಳೋದಕ್ಕೆ ನಿಮಗೆ ಜಾಗ ಸಿಗುತ್ತೆ. ನೀವು ಅಲ್ಲಿಗೆ ಹೋಗ್ಬೋದು. ಹೋಗ್ಬಿಟ್ಟು ನೀವು ಒಂದ್ಸಲ ನೋಡಿಯಪ್ಪ. ನಾನು ಇನ್ನೇನು ಹೇಳಲಿ, ನಮ್ಮನೇಲಂತೂ ಜಾಗ ಇಲ್ಲ ನಿಮ್ಮನ್ನು ನಾವು ಉಳಿಸ್ಕೊಳ್ಳೋದಕ್ಕೆ. ಕ್ಷಮಿಸ್ಬಿಡಿ, ಇಲ್ಲ ಅಂದರೆ ನಿಮ್ಮನ್ನು ಉಳಿಸ್ಕೊಳ್ಳೋದಕ್ಕೆ ಏನೋ ಒಂದು ವ್ಯವಸ್ಥೆ ಮಾಡ್ತಿದ್ದೆ. ತಾತ ಹಾ? ಎಷ್ಟಾಯ್ತು? ಇಷ್ಟು ನಿಮ್ಮದು ಒಂದು ಕಾಫಿ ಮತ್ತು ಒಂದು ಸಿಗರೇಟ್ 20 ರೂಪಾಯಿ. ನೀವೊಂದು ಕೆಲಸ ಮಾಡಿ, ಇನ್ನೊಂದು ಸಿಗರೇಟ್ ಪ್ಯಾಕೆಟ್ ಕೊಟ್ಬಿಡಿ. ಇನ್ನೂ ಒಂದು ಸಿಗರೇಟ್ ಪ್ಯಾಕೆಟ್ ಕೊಟ್ಬಿಡಿ. ಸರಿ. ಏನಪ್ಪ ತಗೋ, ನೀನು ಕೇಳಿದ್ದು ಫುಲ್ ಪ್ಯಾಕ್ ಸಿಗರೇಟು. ಎಷ್ಟಾಯ್ತು? ಅದು ನೀವು ನಮಗೆ ಕಾಫಿ ಸಿಗರೇಟು 75 ರೂಪಾಯಿ ಕೊಟ್ಬಿಡಿ. ಆಯ್ತು. ತಗೊಳ್ಳಿ. ಆಯ್ತಾ? ಹಾಂ ಸರಿ ಓಕೆ ಸರಿ, ಒಳ್ಳೇದಾಗಲಿ. ನೀವು ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ. ಸರಿ ಆಯ್ತು. ಹಾಂ, ದೇವ್ರು ಒಳ್ಳೇದು ಮಾಡಲಿ ನಿಮಗೆ. ಇನ್ನೊಂದ್ಸಲ ಬನ್ನಿ, ಮತ್ತೆ ಇನ್ನೊಂದ್ಸಲ ಬನ್ನಿ, ಆಯ್ತಾ?